ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 24ನೇ ಸಂಚಿಕೆ. ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಬಂದವಳು ಕಾಲು ನಡಿಗೆಯಲ್ಲಿ ಆಸ್ಪತ್ರೆ ಕಡೆ ಹೊರಟಳು. ಅವಳು ಹೋಗುತ್ತಿದ್ದದ್ದನ್ನು ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದಳು ಅಕ್ಷರ. ಎಲ್ಲೋ ಹೋಗ್ತಿದ್ದಾಳೆ, ಅದು ಈ ರಾತ್ರಿಯಲ್ಲಿ ಒಬ್ಳೆ. ವಂಶಕ್ಕೆ ಹೋಗಲಿಲ್ಲ? ಯಾವಾಗಲೂ ಬಾಲದ ಥರ ಅವಳ ಹಿಂದೆನೇ ಇರ್ತಾನೆ ಅಲ್ವಾ? ಈ ರಾತ್ರಿಯಲ್ಲಿ ಇವಳು ಹೋಗಿದ್ದು ಮನೆಯವರಿಗೆ ಗೊತ್ತಾದರೆ ಖಂಡಿತ ಇವಳಿಗೆ ಚೆನ್ನಾಗಿ ಬೈತಾರೆ. ಆ ಚಾನ್ಸ್ನ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ? ಎಸ್, ಯೂಸ್ ಮಾಡ್ಕೊಳ್ತೀನಿ ಎಂದುಕೊಂಡವಳು ಅರುಣ್ ಬಳಿ ಓಡಿ ಹೋದಳು. ಮಲಗಿದ್ದವನ ಬಳಿ ಬಂದವಳು ಅವನನ್ನು ಎಬ್ಬಿಸುತ್ತಿದ್ದಳು. ಥೋ, ಏನೇ ನಿಂದು, ಮಲಗೋಕ್ಕೂ ಬಿಡಲ್ವಲ್ಲೇ ಎಂದು ಬೈಯುತ್ತಾ ಎದ್ದನು ಅರುಣ್. ಅಣ್ಣ, ಆ ಪುಣ್ಯ ಒಬ್ಬಳೆ ಎಲ್ಲಿಗೋ ಹೋದ್ಲು, ಅಕ್ಷರ ಹೇಳಿದಾಗ. ಎಲ್ಲಿಗೆ? ಈ ರಾತ್ರಿಲಿ, ಅದು ಒಬ್ಬಳೆ? ನೀನು ಸರಿಯಾಗಿ ನೋಡಿದೆ ತಾನೆ? ಅರುಣ್ ಕೇಳಿದಾಗ. ಸರಿಯಾಗಿ ನೋಡಿದೆ. ಆ ಪುಣ್ಯ ವಂಶ್ ಮೇಲೆ ಮಾವ ಮೊದಲೇ ಕೋಪ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ ಬೇಡ ಅಂದರೂ ಆ ಶಾಲಿನಿ ಶವ ನೋಡೋಕ್ಕೆ ಹೋಗಿದ್ರಲ್ವಾ? ಈಗ ಅವಳು ಹೊರಗಡೆ ಹೋದಳು ಎಂದು ತಿಳಿದರೆ ಇನ್ನೂ ಕೋಪ ಹೆಚ್ಚಾಗುತ್ತದೆ. ನಡಿ, ಮೊದಲು ಅವರ ಬಳಿ ಹೇಳೋಣ. ಮಾವ ಕೋಪಗೊಂಡು ಸರಿಯಾಗಿ ಬೈಯಲಿ ಅವಳಿಗೆ ಎಂದಳು ಅಕ್ಷರ. ಸರಿ, ಮೊದಲು ಹೋಗಿ ಹೇಳೋಣ ಎಂದವನು ಅನಂತಮೂರ್ತಿಗಳ ಕೋಣೆಗೆ ಹೋದ. ಏನು ಹೇಳ್ತಾ ಇದ್ಯಾ ಅರುಣ್? ನೀನು ಹೇಳುತ್ತಿರುವುದು ಸತ್ಯವೇ? ವಿಷಯ ತಿಳಿದ ನಂತರ ಅನಂತಮೂರ್ತಿಗಳು ಕೋಪದಿಂದ ಕೇಳಿದರು. ಹೌದು ಮಾವ, ಸತ್ಯ. ನಾನೇ ನನ್ನ ಕಣ್ಣಾರೆ ನೋಡಿದೆ ಎಂದನು ಅರುಣ್. ಇಬ್ರು ಹೊರಗಡೆ ಹೋದ್ರು ಅನ್ಸುತ್ತೆ. ಹೋಗ್ಲಿ ಬಿಡು ಅರುಣ್, ನೀನ್ಯಾಕೆ ಅದನ್ನು ದೊಡ್ಡದು ಮಾಡ್ತಿದ್ದೀಯ? ಸುಜಾತ ಕೇಳಿದಾಗ. ಇಲ್ಲ ಅತ್ತೆ, ಅವಳು ಒಬ್ಬಳೇ ಹೋಗಿದ್ದು, ಅದಕ್ಕೆ ನನಗೆ ಭಯ. ಈ ರಾತ್ರಿಲಿ ಒಬ್ಬಳೇ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ? ಅವಳು ನನಗೆ ತಂಗಿನೇ ಅಲ್ವಾ? ಮೊದಲೇ ಈ ಊರು ಸರಿಯಿಲ್ಲ. ನಿನ್ನೆ ತಾನೇ ಒಬ್ಬಳ ಸಾವು ಆಗಿದೆ, ನಾಟಕೀಯವಾಗಿ ನುಡಿದ ಅರುಣ್. ಪುಣ್ಯವಂಶ್ ಕೋಣೆ ಕಡೆಗೆ ಬಂದರು ಅನಂತಮೂರ್ತಿ ಹಾಗೂ ಸುಜಾತ. ಕೋಣೆಯಲ್ಲಿ ನೋಡಿದಾಗ ಅಲ್ಲಿ ವಂಶ್ ಕೂಡ ಇರಲಿಲ್ಲ. ನೋಡಿದ್ಯಾ, ವಂಶ ಕೂಡ ಇಲ್ಲ. ಅವರಿಬ್ಬರು ಇಲ್ಲೇ ಹೊರಗಡೆ ಹೋಗಿರಬಹುದು. ನೀವ್ಯಾಕೆ ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಳುತ್ತೀರಿ? ಸುಮ್ಮನೆ ಹೋಗಿ ಮಲಗಿ. ಅದು ಸರಿ, ನೀವೇನು ಇನ್ನೂ ಮಲಗಲಿಲ್ವಾ? ನೀವ್ಯಾಕೆ ಅವರಿಬ್ಬರನ್ನು ಹಿಂಬಾಲಿಸುತ್ತಿದ್ದೀರಿ? ಸುಜಾತ ಕೇಳಿದರು. ಅರುಣ್ ಅಕ್ಷರ ಕಡೆ ಉರಿನೋಟ ಬೀರಿದ. ಅಕ್ಷರ ತಲೆ ತಗ್ಗಿಸಿ ನಿಂತಳು. ನಾವೇನು ಅವರನ್ನು ಹಿಂಬಾಲಿಸಿಲ್ಲ. ನಾನು ಹಾಗೆ ಬಾಲ್ಕನಿಯಲ್ಲಿ ನಿಂತಿದ್ದಾಗ ನನಗೆ ಪುಣ್ಯ ಹೊರಗಡೆ ಹೋಗಿದ್ದು ಕಾಣಿಸಿತು. ವಂಶನನ್ನು ನೋಡಲಿಲ್ಲ ಎಂದವನು ಅಲ್ಲಿಂದ ಹೊರಬಂದನು. ಇಷ್ಟೊತ್ತಲ್ಲಿ ಹೊರಗಡೆ ಹೋಗುವಂಥದ್ದು ಏನಿರಬಹುದು? ಹೋದರೂ ನಮಗೆ ತಿಳಿಸಿ ಹೋಗಬೇಕಿತ್ತಲ್ಲ. ಮೊದಲೇ ಈ ಊರು ಸರಿಯಿಲ್ಲ. ನಿನ್ನೆ ತಾನೇ ಒಂದು ಸಾವು ಸಂಭವಿಸಿದೆ. ಈಗ ಇವರು ಈ ರಾತ್ರಿಯಲ್ಲಿ ಹೀಗೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ? ಅನಂತಮೂರ್ತಿಗಳು ಹೇಳುತ್ತಿರಬೇಕಾದರೆ. ಏನೂ ಆಗಲ್ಲ, ನಮ್ಮ ಪುಣ್ಯ ಒಬ್ಬಳೇ ಏನು ಹೋಗಿಲ್ಲ ಅಲ್ವಾ? ಅವಳ ಜೊತೆಗೆ ವಂಶು ಕೂಡ ಹೋಗಿದ್ದಾನೆ. ಏನೂ ಆಗಲ್ಲ, ದುರ್ಗಮ್ಮ ಕಾಪಾಡುತ್ತಾರೆ, ಸುಜಾತ ಹೇಳಿದರು. ಆದರೂ ಈ ರಾತ್ರಿಲಿ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ ಸುಜಿ. ನೀನೋಗಿ ಮಲಗು. ಅವರು ಬಂದ ಮೇಲೆ ನಾನು ಮಲಗುವೆ, ಕೋಪದಿಂದ ಹೇಳಿದರು ಅನಂತಮೂರ್ತಿ. ಅದು ಸುಜಾತ ರಾಗ ಎಳೆಯಬೇಕಾದರೆ. ಹೇಳಿದೆ ತಾನೆ, ಹೋಗಿ ಮಲಗು ಎಂದವರು ಅಲ್ಲಿಂದ ಬಂದು ಸೋಫಾದಲ್ಲಿ ಕುಳಿತುಕೊಂಡರು. ಸುಜಾತ ಕೂಡ ಅವರೊಂದಿಗೆ ಕುಳಿತುಕೊಂಡರು. ಅವರ ಜೊತೆಗೆ ಮನೆಯವರೆಲ್ಲ ಅಲ್ಲೇ ಬಂದು ಕೂತರು. ಸರಿಯಾಗಿ ನೋಡೋದು ತಾನೆ? ನಾನು ಅವಾಗಲೇ ಕೇಳಿದೆ, ಇಬ್ಬರು ಒಟ್ಟಿಗೆ ಹೋದರೆ ಅಥವಾ ಅವಳೊಬ್ಬಳೇ ಹೋದಳೆ ಎಂದು. ಅರುಣ್ ಅಕ್ಷರ ಬಳಿ ಹೇಳುತ್ತಿದ್ದಾಗ. ಇಲ್ಲ, ಅವಳು ಒಬ್ಬಳೇ ಹೋಗಿದ್ದು. ಈ ವಂಶ ಯಾವ ಗ್ಯಾಪ್ನಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ ಎಂದಳು ಅಕ್ಷರ. ಅರುಣ್ ಬಳಿ ವಿಷಯ ಹೇಳಲು ಬಂದ ಗ್ಯಾಪಿನಲ್ಲಿ ವಂಶ ಹೋಗಿದ್ದು. ತಾತ, ಇವನಿಗೆ ಹಳೆಯದನ್ನೆಲ್ಲ ನೆನಪಿಗೆ ಬರಿಸುವುದು ಹೇಗೆ? ಅಘೋರಾಕ್ಷ ಭೀಮಾಕ್ಷನ ಬಳಿ ಕೇಳಿದನು. ಮುಂದಿನ ಶನಿವಾರ ಹೋಮವನ್ನು ಏರ್ಪಡಿಸು.
ಆ ಹೋಮ ಸಂಪೂರ್ಣ ಆಗುವ ಹೊತ್ತಿಗೆ ಎಲ್ಲವೂ ಇವನಿಗೆ ನೆನಪಿಗೆ ಬಂದಿರುತ್ತದೆ. ಇವನಿಗೆ ಎಷ್ಟು ಬೇಗ ಎಲ್ಲವೂ ನೆನಪಿಗೆ ಬರುವುದೋ ಅಷ್ಟು ನಮಗೆ ಒಳ್ಳೆಯದು, ನಮ್ಮ ಮುಂದಿನ ಕೆಲಸಕ್ಕೆ ಸಹಾಯಕವಾಗುತ್ತದೆ ಎಂದನು ಭೀಮಾಕ್ಷ. ಸರಿ ತಾತ, ನಾನು ಹೋಮಕುಂಡಕ್ಕೆ ಸಿದ್ಧತೆ ಮಾಡುವೆ. ಆದರೆ ತಾತ, ಇವತ್ತು ಆ ಭದ್ರೇಗೌಡ ಅದ್ಯಾವುದರದ್ದೋ ಬಗ್ಗೆ ಹೇಳುತ್ತಿದ್ದ. ಅದ್ಯಾರೋ ಗಂಡ ಹೆಂಡತಿ ಅವನಿಗೆ ತುಂಬ ತೊಂದರೆ ಕೊಡುತ್ತಿದ್ದಾರೆಂದು. ಅವರನ್ನು ನನ್ನ ದಿವ್ಯ ದೃಷ್ಟಿಯಿಂದ ನೋಡಬೇಕು ಎಂದುಕೊಂಡೆ. ಆದರೆ ಅದು ಸಾಧ್ಯವೇ ಆಗಲಿಲ್ಲ. ಅದೇಗೆ ಸಾಧ್ಯ? ಅವರಿಬ್ಬರು ನನ್ನ ದಿವ್ಯ ದೃಷ್ಟಿಯಿಂದ ಹೇಗೆ ತಪ್ಪಿಸಿಕೊಂಡರು? ಅಘೋರಾಕ್ಷ ಕೇಳಿದಾಗ, ಹಾಗಾಯಿತೆ. ಹಾಗಿದ್ದರೆ ಅವರ್ಯಾರೋ ತುಂಬ ಶಕ್ತಿಶಾಲಿಗಳೇ ಇರಬೇಕು. ಅವರು ಯಾರೆಂದು ಪತ್ತೆ ಹಚ್ಚಬೇಕು. ಅವರಿಂದ ನಮಗೇನಾದರೂ ಲಾಭ ಆಗಬಹುದು ಎಂದರು ಭೀಮಾಕ್ಷ. ವಿಶ್ವಾಸ್ ಕಡೆಗೆ ನೋಡಿ, ನೀನಿನ್ನು ಹೊರಡು. ಮತ್ತೊಮ್ಮೆ ನಾನು ನಿನ್ನ ಕರೆದಾಗ ಇಲ್ಲಿಗೆ ಬಾ ಎಂದರು ಭೀಮಾಕ್ಷ. ವಿಶ್ವಾಸ್ ಏನೂ ಮಾತಾಡದೆ ಅಲ್ಲಿಂದ ಸೀದಾ ತನ್ನ ಮನೆಗೆ ಹೊರಟಿದ್ದ. ಅವನು ಭೀಮಾಕ್ಷನ ಮಂತ್ರದಲ್ಲಿ ಬಂದಿಯಾಗಿದ್ದ. ಅಲ್ಲ, ಆ ಪುಣ್ಯವಂಶ ತಲೆ ಕೂದಲು ಬಟ್ಟೆ ಚೂರುಗಳನ್ನು ಹೇಗೆ ಅಘೋರಾಕ್ಷ ಸ್ವಾಮಿಗಳಿಗೆ ಕೊಡುವುದು ಚಿಂತಿಸುತ್ತಿದ್ದರು ಭದ್ರೇಗೌಡರು. ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯಪ್ಪ? ಅವರ ಮನೆಯಲ್ಲಿ ನಮ್ಮ ಜನ ಇದ್ದಾರಲ್ಲ. ಆ ಅರುಣ್, ಅವನ ಬಳಿ ಹೇಳಿದರೆ ಅವನು ಖಂಡಿತ ತಂದುಕೊಡುವ ಎಂದನು ನವೀನ್. ಹೌದಲ್ವಾ, ನಾನು ಸುಮ್ಮನೆ ಚಿಂತಿಸುತ್ತಿದ್ದೆ. ಅವನ ಬಳಿಯೇ ಹೇಳೋಣ, ಅವನೇ ತಂದುಕೊಡುವ ಎನ್ನುತ್ತಾ ನಿಟ್ಟುಸಿರು ಬಿಟ್ಟರು ಭದ್ರೇಗೌಡರು. ತುಂಬ ದೂರ ನಡೆದು ಬಂದವಳು ಆ ಆಸ್ಪತ್ರೆಯನ್ನು ಸೇರಿದ್ದಳು. ಹಾಗೆ ಆಸ್ಪತ್ರೆಯೊಳಕ್ಕೆ ಹೋದಳು. ಪೂರ್ತಿ ಕತ್ತಲಾಗಿತ್ತು. ಅಲ್ಲಲ್ಲಿ ಕೆಲವು ಕೋಣೆಗಳಲ್ಲಿ ಮಾತ್ರ ಬೆಳಕು ಇತ್ತು. ಜನ ಯಾರೂ ಹೆಚ್ಚಾಗಿ ಇರಲಿಲ್ಲ. ಅಲ್ಲಲ್ಲಿ ಒಬ್ಬರೋ ಇಬ್ಬರೋ ಆಸ್ಪತ್ರೆಯ ಬೆಂಚಿನ ಮೇಲೆ ಮಲಗಿದ್ದರು. ಅಲ್ಲೇ ಬರುವವಳಿಗೆ ಕಂಡಿದ್ದು ಅದೇ ಡಾಕ್ಟರ್ ಪ್ರತಾಪ್. ಅಂದು ಶಾಲಿನಿಯ ಚಿಕ್ಕಮ್ಮನ ಸಾವಿಗೆ ಕಾರಣವಾದವನು. ಇವನೇ ಅಲ್ವಾ ಆವತ್ತು ಶಾಲಿನಿ ಜೊತೆಗೆ ಮಾತಾಡುತ್ತಿದ್ದದ್ದು? ನನಗೆ ಇವನ ಮೇಲೆಯೇ ಅನುಮಾನ ಇದ್ದದ್ದು. ಹೇಗಾದರೂ ಬಂದಿದ್ದೇನಲ್ಲ, ನೋಡುವ ಇವನು ಏನೇನು ಮಾಡುವ ಎಂದು ಮನಸ್ಸಲ್ಲೇ ಹೇಳಿಕೊಂಡವಳು ಅವನಿಗೆ ತಿಳಿಯದಂತೆ ಹಿಂಬಾಲಿಸಿದಳು. ಸರ್, ಆಪರೇಷನ್ಗೆ ಎಲ್ಲ ತಯಾರಾಗಿದೆ ಎಂದಳು ನರ್ಸ್. ಅದಕ್ಕೇನು ಅವಸರ, ನಿಧಾನವಾಗಿ ಮಾಡೋಣ ಬಿಡಿ ಎಂದನು ಡಾಕ್ಟರ್ ಪ್ರತಾಪ್. ಸರ್, ಅವರು ಬೆಳಗ್ಗೆಯಿಂದ ಕಾಯುತ್ತಿದ್ದಾರೆ. ನಾರ್ಮಲ್ ಡೆಲಿವರಿಗೇನೆ ಆಗ್ತಿತ್ತು. ನೀವೇ ಅಲ್ವಾ ಆಪರೇಷನ್ ಮಾಡಬೇಕು, ಮೊದಲು ಆಸ್ಪತ್ರೆಗೆ ದುಡ್ಡು ಕಟ್ಟಿ ಎಂದದ್ದು ನರ್ಸ್ ಹೇಳಿದಾಗ, ಅವರು ದುಡ್ಡು ಕಟ್ಟಿದ್ದಾರೆ ತಾನೆ? ಇಲ್ಲ ಅಂದರೆ ಆಪರೇಷನ್ ಮಾಡಲ್ಲ ಅಂತ ಹೇಳಿದ್ದೀರಿ ತಾನೆ? ಪ್ರತಾಪ್ ಕೇಳಿದಾಗ, ಹೌದು ಸರ್, ಆವಾಗಲೇ ದುಡ್ಡು ಕಟ್ಟಿದರು ಎಂದಳು ನರ್ಸ್. ಅರೆ, ಇದು ಧರ್ಮದ ಆಸ್ಪತ್ರೆ ಅಲ್ವಾ? ಇವರು ದುಡ್ಡು ತೆಗೆದುಕೊಳ್ಳುತ್ತಿದ್ದಾರಾ? ಛೇ, ಪಾಪಿಗಳು, ಇಲ್ಲೂ ದುಡ್ಡು ಮಾಡುತ್ತಾರೆ. ಅವರನ್ನು ಹಿಂಬಾಲಿಸುತ್ತಾ ಅವರ ಮಾತುಗಳನ್ನು ವಿಡಿಯೋ ಮಾಡಿಕೊಳ್ಳುತ್ತಿದ್ದ ಪುಣ್ಯ ಮನಸ್ಸಲ್ಲೇ ಹೇಳಿಕೊಂಡಳು. ಆಪರೇಷನ್ ಥಿಯೇಟರ್ ಬಳಿ ಹೋಗುತ್ತಿದ್ದ ಪ್ರತಾಪ್ ಬಳಿ ಬಂದ ಡಾಕ್ಟರ್ ಸಂದೇಶ್. ಸರ್, ಇವತ್ತು ಮನೆಯಿಂದ ಬಿರಿಯಾನಿ ತಂದಿದ್ದೆ, ಬನ್ನಿ ಸರ್, ಒಟ್ಟಿಗೆ ತಿನ್ನೋಣ ಎಂದರು. ಯಾ, ಬನ್ನಿ, ತಿಂದ ಮೇಲೆ ಆಪರೇಷನ್ಗೆ ಹೋಗುವೆ ಎಂದವನು ಇನ್ನೇನು ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಒಬ್ಬ ಓಡೋಡಿ ಬಂದು, ಡಾಕ್ಟ್ರೇ, ಬೆಳಗ್ಗೆ ಬಂದಿದ್ದೆ ನನ್ನ ಹೆಂಡತಿಗೆ ಹೆರಿಗೆ ಮಾಡಿಸೋಕೆ. ದುಡ್ಡು ಕೊಟ್ರೇನೆ ಮಾಡೋದು ಅಂದ್ರಿ. ನಾನು ನನ್ನ ಮನೆ ಹೊಲನ ಮಾರಿ ಸಂಜೆಗೆ ಆಸ್ಪತ್ರೆಗೆ ದುಡ್ಡು ಕಟ್ಟಿದೆ. ಅಲ್ಲಿ ನನ್ನ ಹೆಂಡತಿ ಈಗ ನೋವು ತಾಳಲಾರದೆ ಒದ್ದಾಡುತ್ತಿದ್ದಾಳೆ. ದಯವಿಟ್ಟು ಬನ್ನಿ ಡಾಕ್ಟ್ರೇ, ಹೆರಿಗೆ ಮಾಡಿಸಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದನು ಕೃಷ್ಣಪ್ಪ. ನಾನು ನಿನ್ನ ಬಳಿ ಬೆಳಗ್ಗೆ ದುಡ್ಡು ಕಟ್ಟಲು ಹೇಳಿದ್ದು. ನೀನು ಈಗ ಕಟ್ಟಿ ಈಗಲೇ ಬಂದು ಹೆರಿಗೆ ಮಾಡಿ ಅಂದರೆ ನಮಗೂ ಬೇರೆ ಕೆಲಸ ಇರುತ್ತೆ ಅಲ್ವಾ? ನಿನ್ನ ಹೆಂಡತಿಗೆ ಸ್ವಲ್ಪ ಕಾಯೋಕೆ ಹೇಳು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೇನೆ ಎಂದವನು ಮತ್ತೆ ಒಳಗೆ ಹೋಗಲು ಹೋದಾಗ, ಡಾಕ್ಟ್ರೇ, 8 ವರ್ಷದ ನಂತರ ನನ್ನ ಹೆಂಡತಿಗೆ ಮಗು ಆಗ್ತಾ ಇರೋದು. ಇವಾಗ ನಿರ್ಲಕ್ಷ್ಯ ಮಾಡಿದರೆ ನನ್ನ ಹೆಂಡತಿ ಮಗು ಉಳಿಯಲ್ಲ. ದಯವಿಟ್ಟು ಬನ್ನಿ
ಅಳುತ್ತಾ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಿದ್ದ ಕೃಷ್ಣಪ್ಪ. ಅವನನ್ನು ಕಾಲಿನಲ್ಲೇ ಒದ್ದು, ನನಗೆ ಯಾವಾಗ ಬೇಕೋ ಆವಾಗ ಬರುವೆ, ಸತ್ತರೆ ನಮಗೆ ಒಳ್ಳೆಯದು, ಕಿಡ್ನಿನೋ ಅಥವಾ ಬೇರೆ ಯಾವುದಾದ್ರೂ ಪಾರ್ಟ್ನ ಮಾರೋಕೆ ಆಗುತ್ತೆ, ನಿನ್ನ ಹೆಂಡತಿ ಸಾವು ಏನೂ ವೇಸ್ಟ್ ಆಗಲ್ಲ, ಬೇಕಿದ್ದರೆ ನಿನಗೂ ಸ್ವಲ್ಪ ದುಡ್ಡು ಕೊಡುತ್ತೇನೆ ಎಂದವನು ಒಳಕ್ಕೆ ಹೋದನು. ಎಲ್ಲವನ್ನು ನೋಡುತ್ತಿದ್ದ ಪುಣ್ಯಾಳ ಕೋಪ ತಾರಕಕ್ಕೆ ಏರಿತ್ತು. ಪಾರ್ಟ್ಸ್ಗಳನ್ನು ಮಾರೋದಾ? ಇದ್ದರೂ ಇರಬಹುದು, ಇಲ್ಲಿ ಅಂತಃಕೃತ್ಯಗಳು ನಡೆಯುತ್ತಿರಬಹುದು, ಹಾಗಾಗಿಯೇ ಇಲ್ಲಿ ತುಂಬ ಸಾವುಗಳು ಸಂಭವಿಸುತ್ತಿದೆ. ಮನದಲ್ಲೇ ಮಾತಾಡಿಕೊಂಡವಳು ಸೀದಾ ಬಂದವಳೆ, ಅಲ್ಲೊಂದು ಪ್ರಾಣ ಹೋಗ್ತಾ ಇದೆ, ನಿಮಗಿಲ್ಲಿ ತಿನ್ನೋ ಚಿಂತೆನಾ, ದುಡ್ಡು ಮಾಡೋ ಚಿಂತೆನಾ? ಕೋಪದಿಂದ ಕೇಳಿದಳು ಪುಣ್ಯ. ಹೇ, ನೀನೇಗೆ ಇಲ್ಲಿಗೆ ಬಂದೆ? ಪ್ರತಾಪ್ ಕೇಳಿದ. ಈ ಆಸ್ಪತ್ರೆಯಲ್ಲೇನೋ ಸರಿ ಇಲ್ಲ ಎಂದು ಅನ್ನಿಸುತ್ತಿತ್ತು, ಏನು ಎಂದು ನೋಡೋಣ ಅಂತ ಬಂದೆ. ನಿಮ್ಮಂಥವರನ್ನು ನೋಡಿ ಗೊತ್ತಾಯಿತು, ನೀವು ಬರೀ ದುಡ್ಡು ಮಾಡಲು ಡಾಕ್ಟರ್ ಆಗಿರುವುದು ಎಂದು. ಇದು ಧರ್ಮದ ಆಸ್ಪತ್ರೆ, ನೀವಿಲ್ಲಿ ದುಡ್ಡು ಮಾಡಿಕೊಂಡು ಇದ್ದೀರಲ್ಲ, ನಾಚಿಕೆ ಆಗಬೇಕು ನಿಮ್ಮ ಜನುಮಕ್ಕೆ. ನೀವೇ ಎಲ್ಲರನ್ನೂ ಸಾಯಿಸಿ ಅವರ ಅಂಗಾಂಗಗಳನ್ನು ಮಾರಿ ಮತ್ತೀಗ ಅದ್ಯಾರೋ ಮಂತ್ರವಾದಿಯೇ ಇದನ್ನೆಲ್ಲ ಮಾಡಿಸುತ್ತಿರುವುದು ಎಂದು ನಮ್ಮ ಊರಿನವರನ್ನು ನಂಬಿಸೋಕೆ ಹೊರಟಿದ್ದೀರಲ್ಲ. ಪುಣ್ಯ ಹೇಳಿದಾಗ, ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಮ್ಮನ್ನು ಯಾರು ಸಾಕೋದು? ನಮಗೂ ದುಡ್ಡು ಬೇಕಲ್ವಾ? ಅದಕ್ಕೆ ಇವರುಗಳಿಂದ ಹಣ ಪಡೆದುಕೊಳ್ಳುತ್ತಿದ್ವಿ. ಇದರಿಂದ ನಿನಗೇನು ನಷ್ಟ? ಮತ್ತೆ ಆ ಮಂತ್ರವಾದಿ ಬಗ್ಗೆ ನನಗೇನು ಗೊತ್ತಿಲ್ಲ. ಪ್ರತಾಪ್ ಹೇಳಿದಾಗ, ಪಾಪದವರ ಹೊಟ್ಟೆ ಮೇಲೆ ಬಡಿದು ನೀವೆಷ್ಟು ಸುಖವಾಗಿ ಇರಲು ಪ್ರಯತ್ನಿಸಿದರೂ ಅದು ವ್ಯರ್ಥ. ದೇವರು ನಿಮ್ಮನ್ನು ಚೆನ್ನಾಗಿ ಬದುಕಲು ಬಿಡುವುದಿಲ್ಲ. ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಪುಣ್ಯ ಹೇಳುತ್ತಿದ್ದಾಗ, ನಿನ್ನನ್ನು ಇಲ್ಲಿಂದ ಹೋಗಲು ಯಾರು ಬಿಡುತ್ತಾರೆ? ನೀನೀಗ ನಮ್ಮ ಜಾಗದಲ್ಲಿದ್ದೀಯಾ ಎಂದು ಮರೆಯಬೇಡ. ಸಂದೇಶ್ ಹೇಳಿದಾಗ, ಏನು ಮಾಡುತ್ತೀಯಾ? ನಿನ್ನಿಂದ ಏನು ಮಾಡಲು ಸಾಧ್ಯ? ಪುಣ್ಯ ಕೇಳಿದಳು. ಏನು ಬೇಕಾದರೂ, ನಿನ್ನನ್ನು ಇಲ್ಲಿ ಸಾಯಿಸಿ ಬಿಡುತ್ತೇನೆ ಎಂದವನು ಅವಳ ಕೂದಲನ್ನು ಹಿಡಿಯಲು ಬಂದ. ರೀ, ಇವರಿಗೆ ಆ ನಿದ್ದೆ ಬರೋ ಇಂಜೆಕ್ಷನ್ ಕೊಡ್ರಿ, ಸಂದೇಶ್ ಬಳಿ ಹೇಳಿದ ಪ್ರತಾಪ್. ಅವನಿನ್ನೇನು ಇಂಜೆಕ್ಷನ್ ಕೊಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ವಂಶ್ ಬಂದಿದ್ದ, ಅವನ ಜೊತೆಗೆ ಪೊಲೀಸ್ನವರು ಕೂಡ. ನನ್ನ ಹೆಂಡತಿನೇ ಮುಟ್ಟೋಕೆ ಬರ್ತೀಯಾ ಎನ್ನುತ್ತಾ ಹೊಡೆಯುತ್ತಿದ್ದ. ರೀ, ಬಿಡ್ರಿ, ನಾವು ಬಂದಿದ್ದೀವಲ್ಲ, ನಾವು ವಿಚಾರಿಸಿಕೊಳ್ತೀವಿ ಎಂದನು ಇನ್ಸ್ಪೆಕ್ಟರ್ ವಿಕ್ರಮ್. ಸರ್, ಇವರು ಈ ಧರ್ಮದ ಆಸ್ಪತ್ರೆಯಲ್ಲಿ ಹಣಕ್ಕಾಗಿ ಚಿಕಿತ್ಸೆ ನೀಡುತ್ತಾರೆ, ಸರಿಯಾಗಿ ಚಿಕಿತ್ಸೆ ನೀಡುವುದಿಲ್ಲ. ಸತ್ತವರ ಅಂಗಾಂಗಗಳನ್ನು ಮಾರಾಟ ಮಾಡುತ್ತಾರೆ. ಸ್ವತಃ ಇವರ ಬಾಯಿಂದಲೇ ಹೇಳಿದ್ದಾರೆ. ಬೇಕಿದ್ದರೆ ಈ ವಿಡಿಯೋನ ನೋಡಿ ಸರ್. ಎಲ್ಲವನ್ನು ಇವರೇ ಮಾಡಿ ಅದ್ಯಾರೋ ಮಂತ್ರವಾದಿಗೆ ದೂರು ಹಾಕುತ್ತಾರೆ ಸರ್. ನಡೆಯುತ್ತಿದ್ದ ಎಲ್ಲ ಸಾವುಗಳಿಗೂ ಇವರೇ ಕಾರಣ ಸರ್ ಎಂದು ಹೇಳಿ ವಿಡಿಯೋ ತೋರಿಸಿದಳು ಪುಣ್ಯ. ಆ ವಿಡಿಯೋವನ್ನು ನೋಡಿದ ಪೊಲೀಸ್, ನೀವು ಈ ವಿಡಿಯೋವನ್ನು ನನಗೆ ವಾಟ್ಸಪ್ ಮಾಡಿ, ನಾನು ಇವರನ್ನು ಸುಮ್ಮನೆ ಬಿಡುವುದಿಲ್ಲ. ಎಲ್ಲರನ್ನು ಅರೆಸ್ಟ್ ಮಾಡಿ ಕಾನ್ಸ್ಟೇಬಲ್ಸ್, ಇಲ್ಲಿರೋ ರೋಗಿಗಳನ್ನು ಸಿಟಿಲು ಇರೋ ಆಸ್ಪತ್ರೆಗೆ ಸೇರಿಸಿ ಎಂದ ಪೊಲೀಸ್. ಮತ್ತೆ ಪ್ರತಾಪ್ ಕಡೆಗೆ ತಿರುಗಿ, ಎಷ್ಟು ಒಳ್ಳೆಯ ಅವಕಾಶ ನಿಮಗೆ ಜನರ ಆರೋಗ್ಯ ಕಾಪಾಡಲು, ಅವರ ಸೇವೆ ಮಾಡಲು. ಇಡೀ 4 ಹಳ್ಳಿಗೆ ಇದ್ದಿದ್ದು ಇದು ಒಂದೇ ಆಸ್ಪತ್ರೆ, ಆದರೆ ನೀವು ಅದನ್ನು ಮುಚ್ಚಿಸುವಂತೆ ಮಾಡಿಬಿಟ್ರಿ ಎಂದವನು ಕಾನ್ಸ್ಟೇಬಲ್ಸ್ನ ಬಳಿ ಹೇಳಿ ಜೀಪಿನಲ್ಲಿ ಕುಳಿತುಕೊಳ್ಳಿಸಲು ಹೇಳಿದ. ಸರ್, ನನ್ನ ಹೆಂಡತಿ ಅಲ್ಲಿ ಒದ್ದಾಡ್ತಿದ್ದಾಳೆ, ದಯವಿಟ್ಟು ಅವಳನ್ನು ಕಾಪಾಡಿ. ಸಿಟಿಗೆ ಹೋಗುವಷ್ಟು ಸಮಯ ಇಲ್ಲ ಸರ್, ಕೃಷ್ಣಪ್ಪ ಕೇಳಿಕೊಂಡಾಗ, ನೀವು ಚಿಂತಿಸಬೇಡಿ, ಇವಳು ಡಾಕ್ಟರ್, ಇವಳೇ ನಿಮ್ಮ ಹೆಂಡತಿಗೆ ಹೆರಿಗೆ ಮಾಡಿಸುತ್ತಾಳೆ ಎಂದವನು ಪುಣ್ಯ ಕಡೆ ನೋಡಿದ. ಪುಣ್ಯ ಆ ಹೆಂಗಸಿನ ಬಳಿ ಹೋದಳು, ಅವರಿಗೆ ಚಿಕಿತ್ಸೆ ಮಾಡಿದಳು. ಆ ಹೆಂಗಸು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಆ ಮಗುವನ್ನು ಕೃಷ್ಣಪ್ಪನ ಬಳಿಗೆ ತಂದು ಅವನ ಕೈಯಲ್ಲಿ ಇರಿಸಿ, ನೋಡಿ, ನಿಮಗೆ ಹೆಣ್ಣು ಮಗುವಾಗಿದೆ ಎಂದಳು. ಆ ಮಗುವನ್ನೇ ನೋಡಿದವನು ಕಣ್ತುಂಬಿಕೊಂಡ. 8 ವರ್ಷದ ನಂತರ ಸಿಕ್ಕಿದ ಮಗು ಇದು ಉಳಿಯಲ್ವೇನೋ ಅಂದುಕೊಂಡೆ.
ದೇವರು ಥರ ಬಂದು ನನ್ನ ಮಗುನ ಕಾಪಾಡಿದ್ಯಮ್ಮ, ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಎಂದವನು ವಂಶ್ ಕಡೆ ನೋಡಿ, ನೀವು ಅಷ್ಟೇ ಸರಿಯಾದ ಸಮಯಕ್ಕೆ ಬಂದು ಇವರನ್ನು ಕಾಪಾಡದಿದ್ದರೆ ನನಗಿಂದು ನನ್ನ ಮಗುವನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ತಗೊಳ್ಳಿ, ಈ ಮಗುವಿಗೆ ನೀವೇ ಹೆಸರು ಇಡಿ ಎಂದವನು ಮಗುವನ್ನು ವಂಶ್ ಕೈಗೆ ಕೊಟ್ಟನು. ವಂಶ್ ಪುಣ್ಯ ಮುಖವನ್ನು ನೋಡಿದ. ಮತ್ತೆ ಆ ಮಗುವಿನ ಕಿವಿ ಬಳಿ ಪುಣ್ಯ 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 ಎಂದು 3 ಬಾರಿ ಹೇಳಿದ. ವಂಶ್, ನೀವ್ಯಾಕೆ ನನ್ನ ಹೆಸರು ಇಟ್ರಿ? ಪುಣ್ಯ ಕೇಳಿದಾಗ, ದೊಡ್ಡವಳಾದ ಮೇಲೆ ನೀನು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಈ ಊರಿಗೆ ಒಳ್ಳೆಯದು ಮಾಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು ಆ ಮಗುವನ್ನು ನೋಡುತ್ತಾ ಹೇಳಿದನು ವಂಶ್. ತುಂಬ ಸಂತೋಷ ಆಯಿತು, ನೀವಿಬ್ಬರು 100 ಕಾಲ ಚೆನ್ನಾಗಿರಿ ಎಂದು ಕೃಷ್ಣಪ್ಪ ಹಾರೈಸಿದರು. ಪುಣ್ಯ ಕೂಡ ಅವರನ್ನು ನೋಡಿ ಕಿರುನಗೆ ಬೀರಿದಳು. ವಿಕ್ರಮ್ ಅಲ್ಲಿರೋ ಎಲ್ಲ ರೋಗಿಗಳನ್ನು ಸಿಟಿಯಲ್ಲಿರೋ ಆಸ್ಪತ್ರೆಗೆ ಕಳುಹಿಸಿಕೊಟ್ಟನು. ಮಗು ತುಂಬ ಮುದ್ದಾಗಿದೆ ಅಲ್ವಾ ವಂಶ್? ಪುಣ್ಯ ಹೇಳಿದಾಗ, ನನಗೂ ಹೆಣ್ಣು ಮಗು ಅಂದರೆ ತುಂಬ ಇಷ್ಟ, ನನಗೆ ನಿಮ್ಮ ಥರ ಮುದ್ದಾಗಿರೋ ಹೆಣ್ಣು ಮಗುನೇ ಬೇಕು ವಂಶ್ ಹೇಳಿದಾಗ, ನಾಚಿದವಳು ಸುಮ್ಮನೆ ಇರಿ ವಂಶ್ ಎಂದಳು. ನಾನು ಸುಮ್ಮನೆ ಇರುವೆ, ಆದರೆ ನಾನೀಗ ಬಂದು ನಿಮ್ಮನ್ನು ಕಾಪಾಡದಿದ್ದರೆ ಏನಾಗುತ್ತಿತ್ತು ಗೊತ್ತಾ? ಅದ್ಯಾಕೆ ಯಾರಿಗೂ ಹೇಳದೆ ಇಲ್ಲಿಗೆ ಬಂದಿದ್ದು? ನಿಮಗೇನಾದರೂ ಆಗಿದ್ದಿದ್ದರೆ ವಂಶ್ ಕೇಳಿದಾಗ, ನನಗೆ ಏನಾದರೂ ಆದರೆ ನೀವಿದ್ದೀರಲ್ಲ ನನ್ನ ಕಾಪಾಡೋಕೆ ಪುಣ್ಯ ಹೇಳಿದಳು. ನಾನಿರ್ತೀನಿ, ಬರೋವಾಗ ನನ್ನನ್ನು ಜೊತೆಗೆ ಕರೆದುಕೊಂಡು ಬರಬಹುದಿತ್ತಲ್ಲ, ನೀವೊಬ್ಬರೇ ಬಂದು ಸಿಕ್ಕಿ ಹಾಕಿಕೊಂಡ್ರೆ ಏನು ಗತಿ ವಂಶ್ ಕೇಳಿದಾಗ, ಇವಾಗ ನನಗೆ ಏನೂ ಆಗಿಲ್ಲ ತಾನೆ, ಮತ್ತ್ಯಾಕೆ ಇಷ್ಟು ಕೋಪ? ಬನ್ನಿ ಮನೆಗೆ ಹೋಗೋಣ ಎಂದವಳು ಅವನನ್ನು ಎಳೆದುಕೊಂಡೇ ಮನೆ ದಾರಿ ಹಿಡಿದಳು. ರಾತ್ರಿ 2 ಗಂಟೆಗೆ ಮನೆಗೆ ಬಂದ ವಿಶ್ವಾಸ್ನನ್ನು ಕಂಡ ವೀರಪ್ಪ ಪಂಡಿತರು ಆತಂಕಗೊಂಡರು. ಎಲ್ಲೋ ಏನೋ ಸರಿಯಿಲ್ಲ ಎಂದನ್ನಿಸಿತ್ತು ಅವರಿಗೆ. ಜೊತೆಗೆ ಅನುಮಾನವೂ ಮೂಡಿತ್ತು. ಜೋರಾಗಿ ಮಾತಾಡುತ್ತಾ ಬರುತ್ತಿದ್ದರು ವಂಶ್ ಹಾಗೂ ಪುಣ್ಯ. ಸ್ವಲ್ಪ ಮೆತ್ತಗೆ ಮಾತಾಡ್ರಿ, ಮನೆಯಲ್ಲೀಗ ಎಲ್ಲರೂ ಮಲಗಿರುತ್ತಾರೆ, ನಿಮ್ಮ ಮಾತಿನ ಸದ್ದಿಗೆ ಎಚ್ಚರಗೊಳ್ಳುವರು ವಂಶ್ ಹೇಳಿದಾಗ, ಆಯಿತು, ನಿಧಾನವಾಗಿ ಹೋಗೋಣ, ಯಾರಾದರೂ ನೋಡಿದರೆ ಕಷ್ಟ ಪಿಸುಮಾತು ಆಡುತ್ತಾ ಮನೆಯೊಳಕ್ಕೆ ಹೋದರು ಇಬ್ಬರು. ವಂಶ್ ಪುಣ್ಯ ಆಗಮನಕ್ಕಾಗಿಯೇ ಕಾಯುತ್ತಿದ್ದರು ಮನೆಯವರು. ಪುಣ್ಯಾಳನ್ನು ಕಂಡ ತಕ್ಷಣ ಅವಳ ತಾಯಿ ಕೆನ್ನೆಗೆ ಒಂದೇಟು ಕೊಟ್ಟು, ಈ ರಾತ್ರಿಗೆ ಎಲ್ಲಿಗೆ ಹೋಗಿದ್ದೆ? ಮೊದಲೇ ಈ ಊರು ಸರಿಯಿಲ್ಲ, ನೀನೆಲ್ಲಿ ಸುತ್ತಾಡೋಕೆ ಹೋಗಿದ್ದೆ? ಪದ್ಮ ಬೈಯುತ್ತಿರಬೇಕಾದರೆ, ಅತ್ತೆ, ಅವರೇನೂ ಒಬ್ಬರೇ ಹೋಗಿಲ್ಲ, ಅವರ ಜೊತೆಗೆ ನಾನು ಹೋಗಿದ್ದೆ ತಾನೆ, ಮತ್ತೆ ನಾವೇನು ಊರು ತಿರುಗಾಡೋಕೆ ಹೋಗಿರಲಿಲ್ಲ, ಕೆಲಸವಿತ್ತು ಅದಕ್ಕೆ ಹೋಗಿದ್ವಿ, ನನ್ನ ಮುಂದೆ ಅವರಿಗೆ ಹೊಡೆಯೋಕೆ ಅಧಿಕಾರ ನಿಮಗಿಲ್ಲ ಕೋಪದಿಂದಲೇ ಹೇಳಿದ್ದ ವಂಶ್. ಏನೇ ಕೆಲಸ ಇದ್ರೂ ಬೆಳಗ್ಗೆ ಮಾಡಬಹುದಿತ್ತು ತಾನೆ, ಈ ರಾತ್ರಿಯಲ್ಲಿ ಹೋಗೋ ಅವಶ್ಯಕತೆ ಏನಿತ್ತು? ಅದು ನಮಗೆ ತಿಳಿಸದೆಯೇ ಅನಂತಮೂರ್ತಿಗಳು ಕೇಳಿದಾಗ, ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇವೆ, ನಾವ್ಯಾರಿಗೂ ಕೆಟ್ಟದ್ದು ಮಾಡಲು ಹೋಗಿರಲಿಲ್ಲ, ಒಳ್ಳೆಯದು ಮಾಡಲೆಂದೇ ಹೋಗಿದ್ದೆವು, ಸುಮ್ಮನೆ ಈ ರಾತ್ರಿಯಲ್ಲಿ ಚರ್ಚೆ ಯಾಕೆ? ಈಗ ಮಲಗಿ, ಏನೇ ಇದ್ದರೂ ಬೆಳಗ್ಗೆ ಮಾತಾಡೋಣ ಎಂದವನು ಕಣ್ಣೀರು ಹಾಕಿ ನಿಂತಿದ್ದ ಪುಣ್ಯಾಳನ್ನು ಕೋಣೆಗೆ ಕರೆದುಕೊಂಡು ಹೋದ. ಸ್ವಲ್ಪನಾದರೂ ಮನೆಯವರಿಂದ ಬಯಸಿಕೊಂಡ್ರಲ್ಲ ಎಂದು ಖುಷಿಪಟ್ಟರು ಅರುಣ್ ಅಕ್ಷರ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.